I ಬೋಲೋ ಭಾರತ್ ಮಾತಾ ಕಿ. ನಾಟ್ ಎನಫ್. ನಿಜವಾಗ್ಲೂ ಈ ಜೈಕಾರ ಹೇಗಿರಬೇಕಂದ್ರೆ ಇಲ್ಲಿರೋ ಪಿಲ್ಲರ್ಗಳು ಲೈಟ್ಸ್ ಎಲ್ಲ ಶೇಕ್ ಆಗಬೇಕು. ಚಂದ್ರ ಸ್ಕೂಲ್ ಸ್ಟ್ರೆಂತು ಪವರ್ ಏನಿದೆ ಇವಾಗ ಗೊತ್ತಾಗಬೇಕು. ಮತ್ತೊಮ್ಮೆ ಬೋಲೋ ಭಾರತ್ ಮಾತಾ ಕಿ. ಒಂದೇ ಒಂದೇ ಒಂದೇ. ನೋಡಿ ನಿಮ್ಮ ಶಕ್ತಿ ಎಷ್ಟಿದೆ ಅಂದರೆ ಒಂದೇ ಒಂದು ಜೈಕಾರದಲ್ಲಿ ಇಡೀ ಆಡಿಟೋರಿಯಂ ಸೈಲೆಂಟ್ ಆಗೋಯ್ತು. ನಮ್ಮ ಪುಟಾಣಿ ಮಕ್ಕಳು ಕೂಡ ಸೈಲೆಂಟ್ ಆಗೋದು. ಇವತ್ತು ಯಾರ ಬಗ್ಗೆ ಮಾತಾಡಲಿ, ಜಾಸ್ತಿ ಮಾತಾಡಲ್ಲ. ಎಲ್ಲರೂ ಆಡಿಟೋರಿಯಮಲ್ಲಿ ಈ ಒಂದು ಆ್ಯನ್ಯುವಲ್ ಡೇಯಲ್ಲಿ ಡ್ಯಾನ್ಸ್ ಮಾಡಬೇಕು, ಕಲರ್ಫುಲ್ಲಾಗಿ ರೆಡಿಯಾಗಿ ಬಂದಿರೋರಿಗೆ ನಾನು ಬಂದುಬಿಟ್ಟು ಯಾವುದೋ ಕಾಲೇಜ್ ಹುಡುಗನ ಕರ್ಕೊಂಬಂದಿದ್ದೀರಲ್ಲಪ್ಪ ಗೆಸ್ಟಾಗಿ ಅಂತ ಒಂದು ಸ್ವಲ್ಪ ಡೌಟ್ ಇರ್ತದೆ. ನಾವು ಒಂದು ಸ್ವಲ್ಪ ಗ್ಲಾಮರ್ ಮೇಂಟೈನ್ ಮಾಡ್ತಾ ಇದ್ದೀವಿ. ಸರ್ ಹೇಳಿದ್ರು ಅವ್ರು ಮ್ಯಾಥ್ಸ್ ಟೀಚರ್ ಆಗಿದ್ರು, ಕನ್ನಡ ಟೀಚರ್ ಆಗಿದ್ರು. ಈ ಲ್ಯಾಂಗ್ವೇಜ್ ಟೀಚರ್ಸ್ಗೆ ಗೊತ್ತಿದೆ ಗ್ರಾಮರ್ ಇಸ್ ಲೈಕ್ ಎ ಗ್ಲಾಮರ್ ಅಂತ. ನಮ್ಗೆ ಎಷ್ಟು ಗ್ಲಾಮರ್ ಮುಖ್ಯನೋ ಲ್ಯಾಂಗ್ವೇಜ್ಗೆ ಗ್ರಾಮರು ತುಂಬ ಮುಖ್ಯ. ಹಾಗಾಗಿ ನಾವು ಗ್ಲಾಮರ್ನ ಹಾಗೆ ಮೇಂಟೈನ್ ಮಾಡ್ತಾ ಇದ್ರೆ ನಮ್ಮ ಮಕ್ಕಳು ಸಹ ಹಾಗೆ ಫಾಲೋ ಮಾಡ್ತಾರೆ ಅನ್ನೋದು ಒಂದು ಅಭಿಪ್ರಾಯ. ಇವತ್ತು ಒಂದು ಮಕ್ಕಳಿಗಿಂತ ಪೇರೆಂಟ್ಸ್ಗೆ ಒಂದು ಸ್ವಲ್ಪ ಒಂದು ಕಿವಿ ಮಾತು ಹೇಳೋಣ ಅಂತ. ಸಾಮಾನ್ಯವಾಗಿ ಪೇರೆಂಟ್ಸ್ ಏನು ಮಾಡ್ತಾರೆ, ನಮ್ಮೆಲ್ಲ ಟೀಚರ್ಸ್ಗಿರ್ಬೋದು, ಪ್ರಿನ್ಸಿಪಾಲ್ ಹತ್ರ ಇರ್ಬೋದು, ಹೆಡ್ ಮೇಡಮ್ ಹತ್ರ ಇರ್ಬೋದು, ಹೇಳೋ ಒಂದೇ ಒಂದು ಕಂಪ್ಲೇಂಟ್ ಏನಪ್ಪ ಅಂದರೆ ನನ್ನ ಮಾತೇ ಕೇಳಲ್ಲ ಸರ್, ಬೆಳಗ್ಗೆ ಎದ್ದೇಳೋದೇ ಇಲ್ಲ ಸರ್, ನಾವೆಲ್ಲ ಕಷ್ಟಪಡ್ತೀವಿ, ಇವರು ಏನು ಬೆಲೆನೇ ಕೊಡಲ್ಲ ಸರ್. ಕರೆಕ್ಟಾ? ಹೌದು ಅನ್ನೋದಾದ್ರೆ ಒಂದ್ಸಲಿ ಜೋರಾಗಿ ಚಪ್ಪಾಳೆ ಬರಲಿ. ಮೋಸ್ಟ್ ಆಫ್ ದ ಪೇರೆಂಟ್ಸ್. ಇನ್ನೊಂದೇನು ಕಂಪ್ಲೇಂಟ್ ಅಂದರೆ ಸರ್ ಅಷ್ಟು ಕಷ್ಟಪಟ್ಟು ಮಾಡ್ತೀವಿ, ತಿನ್ನೋದೇ ಇಲ್ಲ ಸರ್, ಡಬ್ಬಿ ಖಾಲಿ ತೊಗೊಂಡು ಬರ್ತಾನೆ ಸರ್. ತರಕಾರಿ ಅಂತೂ ಇಲ್ಲವೇ ಇಲ್ಲ, ಮನೆಗೆ ಬಂದು ಆಚೆ ಬ್ಯಾಗ್ ಎತ್ತಿಂಗ್ ಬಿಸಾಕ್ಬಿಟ್ಟು ಆಚೆ ಹೋದರೆ ಬರೋದೇ ಇಲ್ಲ ಸರ್, ಕರೆದು ಸಾಕಾಯಿತು. ನನಗೊಂದು ಡೌಟು, ಎಲ್ಲ ಕಂಪ್ಲೇಂಟ್ಸ್ ಟೀಚರ್ಸಿಗೆ ಬಂದು ಹೇಳಿದ್ರೆ ಟೀಚರ್ಸ್ ಏನು ಮಾಡಬೇಕು? ಅವ್ರು ಒಂದೇ ಒಂದು ಕೆಲಸ ಬಾಕಿ ಇರುತ್ತೆ, ಮನೆಗೆ ಬಂದು ಪೀಪು ಹಿಡ್ಕೊಂಡು ಗೂರ್ಖಾ ಕೆಲಸ ಒಂದು ಮಾಡಬೇಕಷ್ಟೆ. ಯಾರ ಮನೆ ಆದರೂ ಪ್ರಕಾಶ್ ನಗರದಲ್ಲೇ ಇದ್ದರೆ, ಸ್ಕೂಲ್ ಹತ್ರನೇ ಇದ್ದರೆ ಒಂದೊಂದು ಕೆಲಸ ಮಾಡಬೇಕು. ನಾನು ಹೇಳೋದೊಂದು, ಮಕ್ಕಳನ್ನ ಹೆಂಗೆ ನಟ್ಟು ಬೋಲ್ಟ್ ಟೈಟ್ ಮಾಡೋದು ಹೆಂಗಪ್ಪ ಅಂದರೆ, ಈ ಚಳಿಗಾಲದಲ್ಲಿ ನಾವು ಎದ್ದೇಳೋದೇ ಕಷ್ಟ. ಕರೆಕ್ಟಾ? ಈ ಚಳಿಗಾಲದಲ್ಲಿ ಎದ್ದೇಳಲ್ಲ. ಇನ್ನು 10th ಮಕ್ಕಳು ಎಲ್ಲಿ ಎದ್ದೇಳ್ತಾರೆ? ಅಮ್ಮ 5 ನಿಮಿಷ ಅನ್ಕೊಳ್ಬೇಕಾದ್ರೆ ಇನ್ನೂ 2 ಅವರ್ ಮಲ್ಕೊಂಡ್ಬಿಟ್ಟಿರ್ತಾರೆ. ಅವ್ರಿಗೇನು ಮಾಡಬೇಕು? ಬೆಡ್ಶೀಟು ದಿಂಬನ್ನ ಕಿತ್ತಾಕಬೇಕು, ಒಂದು ಸ್ವಲ್ಪ ನೀರನ್ನ ಮುಖದ ಮೇಲೆ ಹಾಕಬೇಕು. ಸಾರ್ ದಿಂಬು ಒದ್ದೆ ಹಾಕ್ಬಿಟ್ರೆ ಒಣಗಾಕ್ರಿ ಪರವಾಗಿಲ್ಲ, ಇಲ್ಲ ಒಂದು ಕವರ್ ಹಾಕ್ಬಿಟ್ಟು ಕವರ್ ಮಾಡಿ, ಒಂದು ಕಣ್ಣಿಗೆ ನೀರು ಹಾಕಿ ಕಣ್ಣು ಮುಖಕ್ಕೆಲ್ಲ ತಣ್ಣೀರಲ್ಲಿ ಇದು ಮಾಡಿದ್ರೆ ಆಗುತ್ತೆ. ಸರ್ ಶೀತ ಆದರೆ ನಿಜವಾಗ್ಲೂ ಶೀತ ಆಗಲ್ಲ. ಈಗ ನಮ್ಮಲ್ಲಿ ನಾವು ನೀವೆಲ್ಲ ಓದುವಾಗ ಯಾರಿಗಾದ್ರೂ ಈ ಡಿಪ್ರೆಷನ್ ಅನ್ನೋ ಪದ ಗೊತ್ತಿತ್ತಾ? ಒಬ್ರು ಕೈ ಎತ್ತಿ ನೋಡೋಣ. ಹ್ಞೂ ಸರ್ ಡಿಪ್ರೆಷನ್. ಇಲ್ಲ. ಪೇರೆಂಟ್ಸ್ ಏನು ಹೇಳ್ತೀರಾ? ಸರ್ ನಮ್ಮ ಕಾಲದಲ್ಲಿ ಹೆಂಗೆ ಹೊಡಿತಾ ಇದ್ರು ಗೊತ್ತಾ ಸರ್, ಆ ಟೀಚರ್ ಹಂಗೆ ಬರ್ತಾರೆ, ಈ ಕಡೆಯಿಂದ ರೋಡಿಂದ ಓಡೋಗ್ಬಿಡ್ತಾ ಇದ್ವಿ. ಕರೆಕ್ಟಾ? ಈಗ ಒಂದು ಟೀಚರ್ ಹೊಡಿಯಂಗಿಲ್ಲ, ಬೈಯಂಗಿಲ್ಲ, ಇನ್ನೆಂಗೆ ಕಂಟ್ರೋಲ್ ತರೋದು? ಅದಕ್ಕೆ ಒಂದು ಟಿಪ್ಸ್ ಹೇಳ್ತೀನಿ. ಏನಿಲ್ಲ, ಯಾವಾಗಲೂ ನೀವು ಮಕ್ಕಳ ಹತ್ರ ಪಾಸಿಟಿವ್ ಆಗೇ ಮಾತಾಡಬೇಕು. ಈ ಕಾಮನ್ ಕಂಪ್ಲೇಂಟ್ ಹೇಳ್ತಿರಲ್ಲ, ಏನು ತಿನ್ನಲ್ಲ, ತಿನ್ನೋವ್ರಿಗೂ ಬಿಡಬೇಡಿ. ಅವ್ರು ಏನು ಮಾಡ್ತೀರಿ, ಮಕ್ಕಳಿಗೆ ಹಸುವಾಗಕ್ಕಿಂತ ಮುಂಚೆನೇ ಬಾಯಿಗೆ ತುರುಕ್ಬಿಡ್ತೀರ. ಕೂತಿದ್ದ ಜಾಗದಲ್ಲಿ ಅಮ್ಮ ತಗೊಂಡು ಬಾ ಅಂದರೆ ಪಾಪ ಅಡುಗೆ ಮನೆಯಿಂದ ಅವ್ರಮ್ಮ ತಟ್ಟೆ ಗಿಟ್ಟೆ ಎಲ್ಲ ಹುಡ್ಕೊಂಡು ಬಂದು ಕೊಡ್ಬೇಕು. ಅಮ್ಮ ಏನೋ ಮಾಡಿಕೊಟ್ಟಿರ್ತಾರೆ ಕಷ್ಟಪಟ್ಟು. ಇವ್ರು ನೋಡೋದು, ಅಮ್ಮ ಉಪ್ಪಿಟ್ಟ, ನಂಗೆ ಬೇಡವಾ, ಇನ್ನೇನು ಬೇಕು? ನೂಡಲ್ಸ್. ಈಗಿನ ಕಾಲದ ಮಕ್ಕಳು ನೋಡಿ, ನೂಡಲ್ಸ್ ತಿಂದು ನೂಡಲ್ಸ್ ಪ್ಯಾಕೆಟ್ ಥರನೇ ಇರ್ತಾರೆ. ಕರೆಕ್ಟಾ? ಎಲ್ಲ ಹಾಗೇ ಇರ್ತಾರೆ. ಎಲ್ಲ ಇನ್ನು ಜೋರಾಗಿ ಫ್ಯಾನ್ಗಿನ್ ಹಾಕ್ಬಿಟ್ರೆ ಹಾರ್ಕೊಂಡು ಹೋಗ್ಬಿಡ್ತಾರೆ ಅನ್ನೋ ಭಯ. ಇನ್ನು ಓದೋದು, ನಾವು ಎಲ್ಲಿ ಓದೋದಕ್ಕೆ ಎಲ್ಲಿ ಬಿಡ್ತೀವಿ? ಮನೆಯಲ್ಲಿ ಕೂತ್ಕೊಂಡ್ರೆ ಟಿ ವಿ. ಸಂಜೆ ಹೊತ್ತು ಪೇರೆಂಟ್ಸ್ ಅಂತೂ ಇವಾಗ ಕೆಲವರು ಆಂಟಿಗಳು, ನೆಕ್ಸ್ಟ್ ಆಂಟಿಗಳು ಯಾರಲ್ವ ಅವ್ರು ಸೀರಿಯಲ್ ನೋಡಬಾರ್ದು. ಅಮೃತ ಧಾರೆ, ಅದೇನು ಅಣ್ಣಯ್ಯ, ಅವಳು ಬಂದು ಅಲ್ಲಿ ಮನೆ ಬಿಟ್ಟು ಹೋಗೋವರೆಗೂ ಇವ್ರು ಸೀರಿಯಲ್ ಆಫ್ ಮಾಡಲ್ಲ. ಇನ್ನೊಬ್ಬ ಅಲ್ಲಿ ಗಂಡ ಹೆಂಡತಿ ಡೈವರ್ಸ್ ತಗೊಳ್ಳೋವರೆಗೂ ಟಿ ವಿ ಆಫ್ ಮಾಡಲ್ಲ. ಆ ಅಮೃತ ಧಾರೆಯಲ್ಲಿ ಅವಳು ಅಮೃತ, ಅವನು ಯಾರು, ಅವನು ದೇಸಾಯಿ, ಅವರಿಬ್ಬರು ಒಂದಾಗೋವರೆಗೂ ಟಿ ವಿ ಆಫ್ ಮಾಡಲ್ಲ. ಒಂದಾದ್ಮೇಲೆ ಏನಾಗತ್ತೆ? ಜೆ ಡಿ ಬಂದು ಬಾಂಬ್ ಹಾಕ್ತಾನಾ? ಇದೇ ಚಿಂತೆ. ನಾವು ಟಿ ವಿ ನೋಡ್ತಾ ಇದ್ರೆ ಹೆಂಗೆ? ಮಕ್ಕಳು ಹೆಂಗೆ ಓದ್ತಾರೆ? 100% ಓದಲ್ಲ. ಆಮೇಲೆ ಇನ್ನೊಂದು ತಮಾಷೆ ಏನಪ್ಪ ಅಂದರೆ, ಕೈಗೆ ಮೊಬೈಲ್ ಕೊಟ್ಬಿಡೋದು. ಈಗ ಎಷ್ಟು ಜನ ಕೈಯಲ್ಲಿ, ಮಕ್ಳ ಕೈಯಲ್ಲಿ ಮೊಬೈಲ್ ಇದೆಯೋ ಇಲ್ವೋ ಗೊತ್ತಿಲ್ಲ, ಅವು ಇನ್ಸ್ಟಾಗ್ರಾಮ್ ಹಾಕೋತವೆ, ರೀಲ್ಸ್ ಮಾಡ್ತವೆ. ತಮಾಷೆ ಏನಪ್ಪ ಅಂದರೆ ಅಮ್ಮನೂ ಜೊತೆಯಲ್ಲಿ ಸೇರ್ಕೊಂಬಿಡೋದು ರೀಲ್ಸ್ ಮಾಡೋಕ್ಕೆ. ಈಗಿದ್ದಾಗ ಮಕ್ಕಳು ಮೊಬೈಲ್ ಯೂಸ್ ಮಾಡದೆ ಇನ್ನೇನು ಮಾಡ್ತಾರೆ? ಸ್ಟ್ರಿಕ್ಟ್ ಮಾಡಬೇಕು. ಮೊಬೈಲ್ ಪಾಸ್ವರ್ಡ್ ಅಲ್ಲೋಡೆ ಅಲ್ಲೆಲ್ಲ ಮಕ್ಕಳು 9th 10th ಮಕ್ಕಳು ನಿಜವಾಗ್ಲೂ ಬೈಕೋತಾ ಇರ್ತಾರೆ. ಎಲ್ಲಿಂದ ಕರ್ಕೊಂಬಂದ್ರಿ ಅಪ್ಪ ಅಮ್ಮನ? ಒಳ್ಳೆ ಫಿಟ್ಟಿಂಗ್ ಇಡ್ತಾವ್ರೆ.
ಅಲ್ವೇನ್ರಾ? ಅವ್ರ ಕಿವಿಗೆ ಹಾಕೋತಾ ಇಲ್ಲ. ಸೊ ಹಾಗಾಗಿ ಮೊಬೈಲ್ ಪಾಸ್ವರ್ಡ್ ಲಾಕ್ ಮಾಡಿ ಮೊಬೈಲ್ ಯೂಸ್ ಮಾಡದೇ ಇರೋಂಗೆ ನಾವೇ ಕಂಟ್ರೋಲ್ ಮಾಡಬೇಕು. ಅದಾದಮೇಲೆ ಮಕ್ಕಳಿಗೆ ತಿನ್ನೋವರೆಗೂ ಅವ್ರಿಗೆ ಹಸುವಾಗಬೇಕು. ಹಸುವಿನ ಬೆಲೆ ಗೊತ್ತಾದರೆ ಮಾತ್ರ ಕಷ್ಟ ಗೊತ್ತಾಗತ್ತೆ. ಎಲ್ಲ ಪೇರೆಂಟ್ಸ್ ಹೇಳೋದು ಒಂದೇ, ಸರ್ ನಾವು ಕಷ್ಟಪಡಬಾರ್ದು ಅಂತ ನಾವು ಮಕ್ಕಳನ್ನ ಬೆಳೆಸ್ತಾ ಇದ್ದೀವಿ. ಕರೆಕ್ಟಾ? ನಾವು ಕಷ್ಟಪಟ್ಟಿದ್ದೀವಲ್ಲ ಸರ್ ಅಂತ. ದಯವಿಟ್ಟು ನಾನು ಪೇರೆಂಟ್ಸ್ಗೆ ಹೇಳೋ ಕಿವಿ ಮಾತು ಏನಪ್ಪ ಅಂದರೆ, ಮಕ್ಕಳು ಕಷ್ಟಪಡಲೇಬೇಕು. ಮಕ್ಕಳು ಕಷ್ಟಪಟ್ರೇನೆ ಸುಖದ ಬೆಲೆ ಗೊತ್ತಾಗೋದು. ಅವ್ರ ಹಸುವಾದ್ರೇನೆ ಅವರಿಗೆ ಅನ್ನದ ಬೆಲೆ ಗೊತ್ತಾಗೋದು. ಹೌದು ಅನ್ನೋದಾದ್ರೆ ಒಂದು ಚಪ್ಪಾಳೆ ಹೊಡೀರಿ. ಕರೆಕ್ಟಾ? ನಾಳೆಯಿಂದ ಯಾಕೆ ಇವತ್ತಿಂದನೇ ಏನು ಹೇಳಬೇಕು, ನಿನಗೆ ಹಸುವಾಯ್ತಾ, ಅಲ್ಲೆಲ್ಲೋ ಕೂತ್ಕೊಂಡು ಹಾಸಿಗೆ ಆಮೇಲೆ ಅಮ್ಮ ಹಸುವು ಅನ್ನೋದಕ್ಕಿಂತ ಬಾ ಅಡುಗೆ ಮನೆಗೆ ಬಾ, ತಟ್ಟೆ ತಗೋ, ನಾನು ಹಾಕ್ಕೊಡ್ತೀನಿ. ತೊಗೊಂಡಾಗ ಅಲ್ಲಿ ನೀಟಾಗಿ ಕೂತ್ಕೊಂಡು ನೆಲದ ಮೇಲೆ ಕೂತ್ಕೊಂಡು ತಿನ್ಬೇಕು. ಲೋಟಕ್ಕೆ ನೀನೇ ನೀರು ಹಾಕೊಂಡು ಹೋಗ್ಬೇಕು. ಅಮ್ಮ ನೀರು. ಈಗಿನ ಕಾಲದ ಮಕ್ಕಳು ಸ್ನಾನಕ್ಕೆ ಹೋದ್ರು ಟವಲ್ ತೊಗೊಂಡಾಗಲ್ಲ, ಅಮ್ಮ ಟವಲ್. ಹೌದಾ? ಎಷ್ಟು ಜನ ಮಕ್ಳು ಹಂಗೆ ಮಾಡ್ತಾರೆ? ಬಿಡಿ, ನಾಚ್ಕೋತೀರಾ ಬೇಡ. ಲಾಸ್ಟ್ ಒಂದೇ ಒಂದು ಡೈಲಾಗ್ ಹೇಳ್ಬಿಟ್ಟು ನನ್ನ ಮಾತನ್ನು ಮುಗಿಸ್ತೀನಿ. ಕೋಪ ಬಂದಾಗಂತೂ ಪೇರೆಂಟ್ಸ್ ಹೇಳೋದು, ಸರ್ ಟೀಚರ್ಸ್ ಹತ್ರ ಬಂದಾಗಲೂ, ಸರ್ ಇವರು ನಾಳೆ ಓದ್ಬಿಟ್ಟು ನಮ್ಮನ್ನು ಸಾಕಬೇಕಾಗಿಲ್ಲ ಸರ್, ಅವ್ರ ಕಾಲ ಮೇಲೆ ಅವರು ನಿಂತ್ಕೊಂಡ್ರೆ ಸಾಕು ಅಂತ ಎಲ್ಲ ಪೇರೆಂಟ್ಸ್ ಹೇಳೋದು ಅದೇ. ನಮ್ಮನ್ನು ಸಾಕಬೇಕಾಗಿಲ್ಲ. ಯಾಕೆ ಹೇಳ್ತೀರಾ ಹಾಗೆ? ಅವರಿಗೆ ಮಕ್ಕಳಿಗೆ ನೀವು ಹೇಳ್ಕೊಡ್ಬೇಕು ಚಿಕ್ಕ ವಯಸ್ಸಿನಿಂದಲೇ, ಇವತ್ತು ನಿನಗೆ ಬೇಕು ಬೇಡೋದನ್ನೆಲ್ಲ ನಾನು ಕೊಡ್ತಾ ಇದ್ದೀನಿ, ನಿಮಗೇನೇನು ಬೇಕು ನಾನು ಸಾಕ್ತಾ ಇದ್ದೀನಿ, ನಾಳೆ ನಮ್ಮ ಕಷ್ಟ ಕಾಲದಲ್ಲೂ ನಮ್ಮ ವಯಸ್ಸಾದಾಗಲೂ ನಿನ್ನೂ ಸಾಕೋದು ನಿನ್ನ ಕರ್ತವ್ಯ. ಇದನ್ನು ಎಷ್ಟು ಜನ ಹೇಳ್ಕೊಡ್ತೀರಿ? ಇದು ಹೇಳ್ಕೊಡ್ಬೇಕಲ್ವಾ? ಹೌದು ಅನ್ನೋದಾದ್ರೆ ಇನ್ನೊಂದ್ಸಲ ಚಪ್ಪಾಳೆ ಹೊಡೀರಿ. ಹೇಳಿಸ್ಕೊಂಡು ಹೊಡೆಸ್ಕೊತಾರನಂದ್ರೆ ನಾನು ಒಬ್ಬನೇ ಚಪ್ಪಾಳೆನ ಅಲ್ವಾ? ಇದು ಸತ್ಯದ ಮಾತಲ್ವಾ? ಎಲ್ಲರೂ ಅದೇ ಹೇಳೋದು, ನಮ್ಮನ್ನು ಸಾಕೋದು ಬೇಡ. ಸಾಕೋದು ಬೇಡ ಅಂದು ಒಂದೇ ಅನಾಥಾಶ್ರಮಗಳು ವೃದ್ಧಾಶ್ರಮಗಳು ಜಾಸ್ತಿ ಆಗಿಬಿಟ್ಟಿದ್ದಾವೆ. ಹಾಗಾಗಿ ಮಕ್ಕಳಿಗೆ ನಾವು ಹೆಂಗೆ ಕಷ್ಟಪಟ್ಟು ನಿಮ್ಮನ್ನು ಸಾಕಿದ್ದೀವೋ, ನಮ್ಮನ್ನು ಕಷ್ಟ ಕಾಲದಲ್ಲೂ ಸಹ ನೀವು ನಮ್ಮನ್ನು ಸಾಕಬೇಕು. ತಂದೆ ತಾಯಿಗಳಿಗೆ, ಶಿಕ್ಷಕರಿಗೆ, ಗುರು ಹಿರಿಯರಿಗೆ ಮೇಲಾಗಿ ದೇವಸ್ಥಾನದ ಮೇಲೆ ಕಳಶ ಇದ್ದಾಗೆ ಅಜ್ಜಿ ತಾತಂದ್ರು ಮನೇಲಿರ್ತಾರೆ, ಅವ್ರಿಗೆ ಯಾವಾಗಲೂ ಗೌರವವನ್ನು ನೀಡಬೇಕು ಅನ್ನೋದನ್ನು ಮಕ್ಕಳಿಗೆ ಕಲಿಸ್ಕೊಡ್ಬೇಕು. ಪ್ರತಿಯೊಂದು ಹಬ್ಬದ ಟೈಮಲ್ಲೂ, ಅವರ ಹುಟ್ಟಿದ ಹಬ್ಬದಲ್ಲೂ ಮೊದಲು ಮಾತೃದೇವೋ ಭವ, ಕಾಲಿಗೆ ನಮಸ್ಕಾರ ಮಾಡಬೇಕು. ಪಿತೃದೇವೋ ಭವ, ಅದಾದಮೇಲೆ ಆಚಾರ್ಯ ದೇವೋ ಭವ. ಮನೇಲಿ ಅಜ್ಜಿ ತಾತ ಇದ್ರೆ ಅವ್ರಿಗೆ ನಮಸ್ಕಾರ ಮಾಡಬೇಕು. ಈ ಪದ್ಧತಿನ ನಾವು ಯಾವಾಗ ಚಾಚೂ ತಪ್ಪದೆ ಮಕ್ಕಳಿಗೆ ಕಲಿಸ್ಕೊಡ್ತೀವೋ, ಖಂಡಿತವಾಗಲೂ ಒಳ್ಳೆಯ ಸಂಸ್ಕೃತಿ ಇರುವಂತಹ ಮಕ್ಕಳು ಬಂದೇ ಬರ್ತಾರೆ. ಯಾವುದೇ ರೀತಿಯ ವೃದ್ಧಾಶ್ರಮಕ್ಕೆ ತಳ್ಳುವಂಥ ಮಕ್ಕಳು ಬರೋದೇ ಇಲ್ಲ. ಅನ್ನಕ್ಕೂ ಸಮಯಕ್ಕೂ ತಂದೆ ತಾಯಿಗಳಿಗೂ ಬೆಲೆ ಗೊತ್ತಾಗುವಂಥ ಮಕ್ಕಳು ಬರ್ತಾರೆ ಅಂದರೆ ನಿಜಕ್ಕೂ ಉತ್ಪ್ರೇಕ್ಷೆಯ ಮಾತಲ್ಲ. ಹೀಗೆ ನಾವು ನೀವೆಲ್ಲರೂ ಸೇರಿ ಒಂದು ಉತ್ತಮ ಸಮಾಜವನ್ನು ಕಟ್ಟೋಣ. ಯಾವಾಗಲೂ ಟೀಚರ್ಸ್, ಪೇರೆಂಟ್ಸ್ ಕೂಡ ಅಷ್ಟೇ, ಮಕ್ಕಳು ಮುಂದೆ ಟೀಚರ್ಸ್ನ ದಯವಿಟ್ಟು ಬೈಬೇಡಿ. ಎಷ್ಟೋ ಜನ ಇವಾಗ ಶ್ಲೋಕ ಹೇಳ್ತೀವಿ, ಗುರುಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಆ ಗುರುವೇ ನಮಃ ಏನಾಗ್ಬಿಟ್ಟಿದೆ ಅಂದರೆ, ಗುರು ಏನು ಮಹಾ ಅನ್ನೋ ಥರ ಆಗೋಗಿದೆ. ನಿಮ್ಮ ಟೀಚರ್ ಹೊಡೆದ್ರಂತೆ, ಯಾಕೆ ಹೊಡೆದ್ರು ನಡಿ, ಅದು ಏಕವಚನದಲ್ಲಿ ಮಾತಾಡುವಾಗ ಇನ್ನೂ ನೋವಾಗತ್ತೆ. ಯಾವಳವಳು ಹೊಡೆದವಳು ಕೇಳ್ತೀನಿ ನಡಿ ಅಂದಾಗ ಮಕ್ಕಳಿಗೆ ಏನು ಭಯ ಬರುತ್ತೆ ಅಲ್ವಾ? ಅಪ್ಪ ಹೊಡೆದ್ರೆ ಅಮ್ಮನ ಹತ್ರ ಬಂದರೆ, ನಿಮ್ಮಮ್ಮ ಹೊಡೆದ್ಲ ಕೇಳ್ತೀನಿ ನಡಿ, ಯಾಕೆ ಅಂದರೆ ಏನು? ಅದೇ ಥರನೇ ಅಪ್ಪ ಹೊಡೆದ್ರೆ ಅಮ್ಮ ಸಪೋರ್ಟ್ ಮಾಡಬಾರ್ದು, ಅಮ್ಮ ಹೊಡೆದ್ರೆ ಅಪ್ಪ ಸಪೋರ್ಟ್ ಮಾಡಬಾರ್ದು. ಆಗಿದ್ದಾಗ ಮಾತ್ರ. ಅದೇ ರೀತಿ ಟೀಚರ್ಸು ಸ್ಕೂಲಲ್ಲಿ ಟೈಟ್ ಮಾಡ್ತಾರೆ, ಮನೇಲಿ ನೀವು ಟೈಟ್ ಮಾಡಿ. ಯಾವಾಗ ತಂದೆ ತಾಯಿ ಗುರುಗಳ ಮಾತನ್ನು ಕೇಳದೆ ಮಕ್ಕಳು ಬೆಳೀತಾರೋ ಆಗ ಪೊಲೀಸವ್ರ ಮಾತು ಕೇಳಬೇಕಾಗತ್ತೆ. ಹೌದಲ್ವಾ? ಬಹುಶಃ ನನ್ನ ಮಾತು ನಿಮ್ಮೆಲ್ಲರಿಗೂ ಅರ್ಥ ಆಗಿದೆ ಅಂತ ಹೇಳ್ತೀನಿ. ಹೆಚ್ಚು ಸಮಯ ತಗೊಳ್ಳೋದಿಲ್ಲ. ಇವತ್ತು ಈ ಒಂದು ವೇದಿಕೆ ಮೇಲೆ ನನ್ನನ್ನು ಕರೆದು ಒಂದು ಅವಕಾಶ ಕೊಟ್ಟಿದ್ದಾರೆ. ಯಾರು ಅಂತ ನಿಮಗೆ ಗೊತ್ತಿರ್ಬೋದು. ನಾನೇನಿಲ್ಲ, ಲಾಸ್ಟ್ 2 ನಿಮಿಷ ಮಾತಾಡ್ತೀನಿ. ಅಲಗೇಶ್ವರಿ ಮೇಡಮ್ ಪರ್ಮಿಷನ್ ಉಂಟಾ? ಎಲ್ಲಿದ್ದಾರೆ? ಹೋಗ್ಲಿ ಬಿಡಿ. ಫಸ್ಟು ನಾನು ಬೇಸಿಕಲಿ ಸಾಫ್ಟ್ವೇರ್ ಇಂಜಿನಿಯರ್ ಆದಾಗ ಆಗಿನ ಕಾಲದಲ್ಲಿ BCom ಮಾಡ್ತಾ ಇದ್ದೆ. BCom ಮಾಡಿದ ಮೇಲೆ ಸಾಫ್ಟ್ವೇರ್ ಇಂಜಿನಿಯರ್ ಆದಮೇಲೆ MBA ಮಾಡಬೇಕು ಅನ್ನಿಸ್ತು. ಮಾಸ್ಟರ್ ಆಫ್ ಬಿಸ್ನೆಸ್ ಅಡ್ಮಿನಿಸ್ಟ್ರೇಷನ್ ಆ್ಯಂಡ್ ಹ್ಯೂಮನ್ ರಿಸೋರ್ಸಸ್ ಮ್ಯಾನೇಜ್ಮೆಂಟ್ ಅಂತೇಳಿ ಮೈಸೂರು ಯೂನಿವರ್ಸಿಟಿ ಮಾನಸ ಗಂಗೋತ್ರಿಲಿ. ಆಗ ಸಾಫ್ಟ್ವೇರ್ ಇಂಜಿನಿಯರ್ಸ್ಗೆ ತುಂಬ ಚಾನ್ಸ್ ಇತ್ತು. ಈಗ ಯಾವುದೇ ಮಕ್ಕಳು ಕೇಳಿ 10th ಆದಮೇಲೆ ಏನು ಮಾಡ್ತೀಯಾ? ಸೈನ್ಸ್, ಆಮೇಲೆ ಇಂಜಿನಿಯರ್.
ಈ ಗಲ್ಲಿಗೆ ಒಬ್ಬೊಬ್ಬ ಇಂಜಿನಿಯರ್ ಇದ್ದಾನೆ. ಈಗ ಹೊಸದಾಗಿ ಬರ್ತಾ ಇರೋ ಟ್ರೆಂಡು ಏನು ಓದ್ತೀಯ, ನೀಟ್, ಏನು ಡಾಕ್ಟರ್ ಆಗ್ತೀನಿ ಅಂತ ಬರೆದಿಟ್ಕೊಳ್ಳಿ. ಇವತ್ತು ಇಷ್ಟು ಜನ ಇದ್ದೀರಾ, ಇನ್ನು 5-10 ವರ್ಷ ಆದಮೇಲೆ ಬೆಂಗಳೂರಿನಲ್ಲಿ ಗಲ್ಲಿಲಿ ಒಬ್ಬೊಬ್ಬ ಡಾಕ್ಟರ್ ಇದ್ದೇ ಇರ್ತಾನೆ. 100% ಒಬ್ಬ ಡಾಕ್ಟರ್ ಇರ್ತಾನೆ. ನಾವು ಓದುವಾಗ ಸಾಫ್ಟ್ವೇರ್ ಇಂಜಿನಿಯರ್ಗಳು ಜಾಸ್ತಿ ಆಗಿದ್ರು. ಈಗ ಅದೇ ಸಾಫ್ಟ್ವೇರ್ ಇಂಜಿನಿಯರ್ಗಳು ಒಂದು ಬೋರ್ಡ್ ಹಾಕೊಂಡಿದ್ದಾರೆ, ಏನಪ್ಪ, ಇಲ್ಲಿ ಆಧಾರ್ ಕಾರ್ಡ್ ಮಾಡಿ ಕೊಡಲಾಗುತ್ತದೆ, ಪ್ಯಾನ್ ಕಾರ್ಡ್ ಲಿಂಕ್ ಮಾಡಿ ಕೊಡಲಾಗುತ್ತದೆ. ಅಂದರೆ ನಾನು ಹೇಳ್ತಾ ಇರೋದು, ಸುಮ್ಮನೆ ನಮ್ಮ ದೊಡ್ಡಮ್ಮನ ಮಗಳು ಸೇರಿಕೊಂಡ್ಲು, ನಮ್ಮ ಅತ್ತೆ ಮಗಳು ಸೇರಿಕೊಂಡ್ಲು ಅಂತ ಮಕ್ಕಳನ್ನ ಸೈನ್ಸು ಇಂಜಿನಿಯರ್ಗೆ ಹಾಕಬೇಡಿ. ಮಕ್ಕಳಿಗೆ ಯಾವ್ದು ಅಭಿರುಚಿ ಇದೆ, ಅವರಲ್ಲಿ ಯಾವ ಕೆಪಾಸಿಟಿ ಇದೆ, ಅದ್ರ ಅನುಗುಣವಾಗಿ ಮಕ್ಕಳನ್ನ ಕಾಲೇಜಿಗೆ ಸೇರಿಸಿ. ಆರ್ಟ್ಸ್ ಓದಿದ್ರೂ ಸಹ ಚಾಂಪಿಯನ್ ಆಗ್ಬೋದು, ಸೈನ್ಸ್ ಓದಿದ್ರು ಆಗ್ತಾರೆ, ಕಾಮರ್ಸ್ ಓದಿದ್ರು ಆಗ್ತಾರೆ. ಮತ್ತು CBSE ICSE ಓದಬೇಕು ಅಂತಿಲ್ಲ. ಇವತ್ತು ಸ್ಟೇಟ್ ಬೋರ್ಡಲ್ಲಿ ಓದಿರೋರೆ ದೇಶವನ್ನು ಆಳ್ತಾ ಇರೋವಂಥದ್ದನ್ನು ದಯವಿಟ್ಟು ಮರಿಬೇಡಿ. ಸ್ಟೇಟ್ ಬೋರ್ಡ್ ಶಾಲೆಗಳು ಯಾವ ಶಾಲೆಗಿಂತ ಕಡಿಮೆ ಇಲ್ಲ. ನಾನು BCom ಮಾಡಿದೆ, MBA ಮಾಡಿದೆ, ಅದಾದಮೇಲೆ ಟೀಚಿಂಗಿಗೆ ಲೈಸೆನ್ಸ್ B.Ed ಬೇಕು ಅಂದರು, B.Ed ಮಾಡಿದೆ, M.Ed ಮಾಡಿದೆ. ಸರ್ ಇಂಗ್ಲೀಷ್ ಪಾಠ ಮಾಡ್ತೀರಾ, ಮಾಸ್ಟರ್ಸ್ ಆಗಿಲ್ಲ ಅಂದರು, MA ಇನ್ ಇಂಗ್ಲೀಷ್ ಮಾಡಿದೆ. ಸೋಷಲ್ ಪಾಠ ಮಾಡಬೇಕು ಅಂತ ಆಸೆ ಆಯಿತು, ಸರ್ ಇಂಗ್ಲೀಷ್ ಮಾಡಿದ್ದೀರಾ, ಸರ್ MA ಇನ್ ಸೋಷಾಲಜಿ ಮಾಡಿದೆ. ಫೈನಲ್ ಒಂದು PhD ಮಾಡಿ ಅಂದರೆ ಡಾಕ್ಟ್ರೇಟ್ ಮಾಡಿಬಿಟ್ಟೆ. ಒಟ್ಟು ಎಷ್ಟು ಡಿಗ್ರಿ ಮಾಡಿದ್ದೀನಿ ಗೊತ್ತಿಲ್ಲ, ಯಾಕಂದರೆ ಯಾರು ಕೇಳಿಲ್ಲ. ತುಂಬ ಬ್ಲೇಡ್ ಆಗ್ತವನೆ ಅಂತ ನೋಡ್ತಾ ಇದ್ದೀರಾ. ಇನ್ನೊಂದ್ಸಲ ಹೇಳ್ತೀನಿ, ಲೆಕ್ಕ ಹಾಕೊಳ್ಳಿ. BCom, MBA in HRM, B.Ed, M.Ed, MA ಇನ್ ಇಂಗ್ಲೀಷ್, MA ಇನ್ ಸೋಷಾಲಜಿ, ಅದಾದಮೇಲೆ ಡಾಕ್ಟ್ರೇಟು. ಎಷ್ಟಾಯ್ತು? ಪರವಾಗಿಲ್ಲ, ಹುಡುಗರು ಆ್ಯಕ್ಟಿವ್ ಆಗಿದ್ದಾರೆ. 7 ಇಷ್ಟು ಡಿಗ್ರಿ ಹೋಗಿದ್ದೀನಿ ಅಂದರೆ ಒಂದು ಸ್ವಲ್ಪ ವಯಸ್ಸಾಗಿದೆ ಅಂತಲ್ಲ. ಆದರೆ ಅದಕ್ಕೆ ಹೇಳಿದ್ದೆ ಗ್ಲಾಮರ್ ಮೇಂಟೈನ್ ಮಾಡ್ತಾ ಇದ್ದೀನಿ ಅಂತ. ಸೊ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಇವತ್ತಿನ ಆ್ಯನ್ಯುವಲ್ ಡೇಗೆ ಮತ್ತೊಮ್ಮೆ ಸ್ವಾಗತ ಮತ್ತು ಒಂದು ಆಲ್ ದ ಬೆಸ್ಟ್ ಹೇಳ್ತಾ, ದಯವಿಟ್ಟು ಮಕ್ಕಳ ಅಭಿರುಚಿಗೆ ತಕ್ಕನಂತೆ ಅವರ ಕಾಲೇಜನ್ನು ಆಯ್ಕೆ ಮಾಡಿ. ಎಂಜಿನಿಯರ್ ಓದಿದ್ರೂ ಸಹ ಸಾಧಿಸ್ಬೋದು, ನೀಟ್ ಓದಿದೆ ಇದ್ರೂ ಸಹ ಸಾಧಿಸ್ಬೋದು. ಮತ್ತೊಮ್ಮೆ ನಿಮ್ಮೆಲ್ಲರ ಕರ್ತವ್ಯವನ್ನು ಮರೆಯದೇ ಇರೋಣ. ಒಂದು ಸದೃಢವಾದಂತಹ ಭಾರತವನ್ನು ಸೃಷ್ಟಿಸೋಣ. ನಮ್ಮ ಭಾಷೆ, ನಮ್ಮ ಮಣ್ಣು, ನಮ್ಮ ನಾಡು, ನಮ್ಮವರು ಅನ್ನೋದ್ರ ಮೇಲೆ ಯಾವಾಗಲೂ ಗೌರವವಿರಲಿ ಅಂತ ಆಶಿಸ್ತಾ, ಇವತ್ತಿನ ಕಾರ್ಯಕ್ರಮಕ್ಕೆ ನನಗೆ ಈ ಒಂದು ಅವಕಾಶ ಮಾಡಿಕೊಟ್ಟಂತಹ ಎಲ್ಲ ಸಹೃದಯರಿಗೂ, ಹಿರಿಯರಿಗೂ, ಕಿರಿಯರಿಗೂ ನನ್ನ ತುಂಬು ಹೃದಯದ ಧನ್ಯವಾದಗಳನ್ನು ಅರ್ಪಿಸ್ತಾ, ಮತ್ತೊಮ್ಮೆ ಬೋಲೋ ಭಾರತ್ ಮಾತಾ ಕಿ, ಬೋಲೋ ಭಾರತ್ ಮಾತಾ ಕಿ, ಬೋಲೋ ಭಾರತ್ ಮಾತಾ ಕಿ. ಮುಗೀತು ಕಣೋ, ಇನ್ನು ಪ್ರೋಗ್ರಾಮ್ ಸ್ಟಾರ್ಟ್ ಆಗುತ್ತೆ ಕಣೋ, ಜಾಸ್ತಿ ಬ್ಲೇಡ್ ಹಾಕಲ್ಲ. ಜೈ ಅನ್ನೋ ಒಂದ್ಸಲಿ ಚಪ್ಪಳ ಹೊಡಿ ಹೋಗ್ಲಿ ನನಗೆ, ಅವ್ನು ನಾಚ್ಕತ್ತಾನ ಹುಡುಗ. ಥ್ಯಾಂಕ್ ಯು ವೆರಿ ಮಚ್. Requesting Dr. Venkatesh sir to give an answer.